ಸಹಕಾರವನ್ನು ನೀಡುವ ಭಾಗದೀಶ್ ಸರ್ ಅವರಿಗೂ ಮತ್ತು ಪರಶುರಾಮಣ್ಣವರಿಗೂ ಮತ್ತು ನಮ್ಮ ನಿತ್ಯಾನಂದ ಕುಂದಾಪುರಣ್ಣವರಿಗೂ ಮತ್ತು ಎಲ್ಲ ಅವರ ಸಹಚರರಿಗೂ ನಮನಗಳನ್ನು ಸಲ್ಲಿಸಿ ಇವತ್ತಿನ ಈ ಕಾರ್ಯಕ್ರಮದ ನೂತನ ಓದುವವರಿಗೆ ತಾಯಂದಿರೇ ಹಾಗೂ ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮಕ ನಮನಗಳು. ಇವತ್ತಿನ ದಿವಸ ಕಾಕಿ ಶ್ರೀನಿವಾಸಣ್ಣವರು ಮತ್ತು ರೂಪಕ್ಕನವರು ಮತ್ತು ಕಾಕಿ ಕುಟುಂಬದವರು ನಮ್ಮ ರಾಣೆಬೆನ್ನೂರಿನಲ್ಲಿ ಆದರ್ಶ ಶ್ರೀಮಂತರು ಯಾರಾದರೂ ಅಂದ್ರೆ ನಮ್ಮ ಕಾಕಿ ಶ್ರೀನಿವಾಸಣ್ಣವರು ಮತ್ತು ಕಾಕಿ ಕುಟುಂಬದವರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಸಾವುಕಾರ ಅಂದ್ರೆ ಬೇರೆ ರೀ. ಸಾವುಕಾರ ಅಂದ್ರೆ ರೊಕ್ಕ ಗಳಿಸಿ ಯಾರು ಸತ್ರೇನೋ ಯಾರು ಬಿಟ್ರೇನೋ ರೊಕ್ಕ ಎಳೆಯೋರಿರ್ತಾರಲ್ಲ ಅವ್ರು ಸಾವುಕಾರ ಅನ್ಸ್ಕೊಳ್ತಾರೆ. ಶ್ರೀಮಂತರು ಅಂದ್ರೆ ಇವತ್ತು ಯಾರು ಶ್ರೀಮಂತರು ಅಂದ್ರೆ ನಮ್ಮ ಶ್ರೀನಿವಾಸಣ್ಣವರು ಶ್ರೀಮಂತರು. ಯಾಕಂದ್ರೆ ಶ್ರೀ ಅಂದ್ರೆ ಲಕ್ಷ್ಮಿ ಅಂತ ಅದ್ರ ಅರ್ಥ. ಇವತ್ತು ಲಕ್ಷ್ಮಿ ಯಾರ ಹತ್ರ ಇರ್ತಾರಂದ್ರೆ ಯಾರು ದೈವ ಶಕ್ತಿಯನ್ನು ಪಡೆದಿರ್ತಾರೋ, ಯಾರು ದಾನ ಧರ್ಮ ಪರೋಪಕಾರಗಳನ್ನು ಮಾಡ್ತಾರೋ ಅವರಿಗೆ ಲಕ್ಷ್ಮೀ ದೇವಿ ಒಲಿತಾಳೆ. ಇವತ್ತು ನಮ್ಮ ಶ್ರೀನಿವಾಸಣ್ಣವರು ಇದು ಒಂದೇ ಸಾಮೂಹಿಕ ವಿವಾಹವನ್ನು ಮಾಡ್ತಾ ಇಲ್ಲ. ಪ್ರತಿ ವರ್ಷ ನೀಲಕಂಠೇಶ್ವರ ಶಿವನ ದೇವಸ್ಥಾನದ ಕಾರ್ತಿಕೋತ್ಸವದ ನಿಮಿತ್ತವಾಗಿ ಪ್ರತಿ ವರ್ಷ ಸಾಮೂಹಿಕ ವಿವಾಹಗಳನ್ನು ನೆರವೇರಿಸ್ತಾರೆ. ಮತ್ತು ಅವರ ಪ್ರಚಾರ ಮಾಡೋಂಗಿಲ್ಲ, ಅವರಾಗಿ ಬಂದು ನಾವು ನಿಮ್ಮ ಸಾಮೂಹಿಕದಲ್ಲಿ ವಿವಾಹದಲ್ಲಿ ಯಾರು ಭಾಗವಹಿಸಬೇಕಂತ ಇಚ್ಛೆ ಪಡ್ತಾರೋ ಅವರಿಗೆ ಅವಕಾಶಗಳನ್ನು ಮಾಡಿಕೊಡ್ತಾರೆ. ಅಷ್ಟೇ ಅಲ್ಲ, ಅವರ ತಂದೆಯವರು ಮತ್ತು ತಾಯಿಯವರು ಅವರ ದೇವರ ಸ್ವರೂಪದಲ್ಲಿ ಇರ್ತಕ್ಕಂಥವ್ರು. ಅದಕ್ಕೆ ನಮ್ಮ ಹಿಂದಿನ ಕಾಲದಲ್ಲಿ ಒಂದು ಮಂತ್ರ ಹೇಳ್ತಾರೆ, ಮಾತೃದೇವೋಭವ ಪಿತೃದೇವೋಭವ. ಯಾರು ತಂದೆಯನ್ನು ಗೌರವಿಸ್ತಾರೋ, ಯಾರು ತಾಯಿಯನ್ನು ಗೌರವಿಸ್ತಾರೋ, ಅವರ ಮಾರ್ಗದರ್ಶನದಂತೆ ಹೋಗ್ತಾರೋ ಅವರಿಗೆ ಲಕ್ಷ್ಮೀ ದೇವಿಯಾಗಲಿ, ಶಕ್ತಿ ದೇವಿಯಾಗಲಿ ಮತ್ತು ಸರಸ್ವತಿ ದೇವಿಯಾಗಲಿ ಒಲದು ಬರ್ತಾರೆ. ಮತ್ತು ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಇವರು ಮತ್ತು ಸಂಗೀತ ಕಾರ್ಯಕ್ರಮಗಳನ್ನು ರೂಪಿಸ್ತಾರೆ, ಅನೇಕ ಭಜನಾ ಸ್ಪರ್ಧೆಗಳನ್ನು ಏರ್ಪಡಿಸ್ತಾರೆ, ಅನೇಕ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಏರ್ಪಡಿಸ್ತಾರೆ. ಮತ್ತು ನಾವು ಇನ್ನೊಂದು ಹಿಂದಿನ ಕಾರ್ಯಕ್ರಮಕ್ಕೆ ಬಂದಾಗ ಕರೋಕೆ ಕಾರ್ಯಕ್ರಮ ಇಟ್ಕೊಂಡು ಎಲ್ಲ ನಮ್ಮ ರಾಣೆಬೆನ್ನೂರಿನ ಮತ್ತು ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಕಲಾವಿದರನ್ನ ಕರೆಸಿ ಅವ್ರಿಗೆ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸ ಯಾರಾದರೂ ಮಾಡ್ಯಾರಂದ್ರೆ ನಮ್ಮ ರಾಣೆಬೆನ್ನೂರಲ್ಲಿ ಅದು ಕಾಕಿಯ ಶ್ರೀನಿವಾಸಣ್ಣನವರು ಮತ್ತು ಕಾಕಿ ವಂಶಸ್ಥರಂದ್ರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಅಷ್ಟೇ ಅಲ್ಲ, ಅವರು ಎಲ್ಲರಿಗೂ ನಮ್ಮಂಥವ್ರಿಗೆಲ್ಲ ಸಹಾಯ ಮಾಡೋರು, ಎಲ್ಲರಿಗೂ ಸಹಾಯ ಮಾಡೋರು, ದಾನ ಧರ್ಮ ಮಾಡೋರು ಅಂತ ಅಷ್ಟೇ ಅಲ್ಲ, ಎಲ್ಲ ಸಮಾಜದ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ತಮ್ಮ ಜಮೀನು